Good morning, students. Previous class discussed what do you mean by the indifference curve, what do you mean by marginal rate of substitutions, and the definition of the indifference curve. And today class I will discuss the remaining features of indifference curve and the optimal choice of the consumers. I will discuss both the concept today. ಹಿಂದಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಔದಾಸೀನ್ಯ ರೇಖೆ ಅಂದರೆ ಏನು, ಅಂಚಿನ ಒಂದು ಬದಲಿಕೆ ಇದ್ದರೆ ಅಂತಂದರೆ ಏನನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದು. ಅಷ್ಟೇ ಅಲ್ಲದೆ ಔದಾಸೀನ್ಯ ರೇಖೆಯ ಒಂದು ವ್ಯಾಖ್ಯಾನವನ್ನು ಬಗ್ಗೆ ಕೂಡ ನಾವು ಸ್ಟಡಿಯನ್ನು ಮಾಡಿದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ಔದಾಸೀನ್ಯ ರೇಖೆಯ ಇನ್ನೊಂದು ಲಕ್ಷಣವನ್ನು ಸ್ಟಡಿ ಮಾಡೋಣ. ಅಷ್ಟೇ ಅಲ್ಲದೆ ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳುವಂಥ ಅನುಭೋಗಿ ಆಯ್ಕೆಯು ಯಾವ ರೀತಿಯಾಗಿರ್ತದೆ ಅನ್ನೋದ್ರ ಬಗ್ಗೆ, ಅನುಭೋಗಿಯ ಆದರ್ಶ ಆಯ್ಕೆ ಯಾವ ವಸ್ತುಗಳ ಆಯ್ಕೆ ಇರ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಟಡಿಯನ್ನು ಮಾಡೋರು. ಥರ್ಡ್, ಫೀಚರ್ಸ್ ಆಫ್ ದಿ ಇಂಡಿಫರೆನ್ಸ್ ಕರ್ವ್. ಟು ಇಂಡಿಫರೆನ್ಸ್ ಕರ್ವ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಮೂರನೆಯ ಔದಾಸೀನ್ಯ ರೇಖೆಯ ಲಕ್ಷಣ ಒಂದು ಸರಕಿನ ಔದಾಸೀನ್ಯ ಲಕ್ಷಣ, ಎರಡೂ ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇಂಡಿಫರೆನ್ಸ್ ಕರ್ವ್ ನೆವರ್ ಇಂಟರ್ಸೆಕ್ಟ್ one another because the represents the two set of the combination of the two goods providing the unequal level of the satisfaction. Yes, in the indifference curve, if the curves never intersect each other because the represent two different set of combination of the two goods providing the unequal level of the satisfaction, because if the banana giving the more satisfaction and apple providing the less satisfaction. That's why if suppose apple providing the less satisfaction, if a person buying the more bananas but with more quantity but less banana with less quantity, ಇಲ್ಲಿ ಏನಾಗ್ತಾ ಇದೆ ಅಂದರೆ ಎರಡು ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಯಾಕಂದರೆ ಔದಾಸೀನ್ಯ ರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ. ಯಾಕಂದರೆ ಒಂದು ವೇಳೆ ಒಂದನ್ನೊಂದು ಛೇದಿಸ್ತಾ ಇದೆ ಅಂದರೆ ಅವು ಅಸಂಬದ್ಧ ನಿರ್ಣಯಕ್ಕೆ ಏನು ಮಾಡ್ತವೆ, ಎಡೆಮಾಡಿ ಕೊಡ್ತಾ ಇರ್ತವೆ. ಯಾಕಂದರೆ ಇಲ್ಲಿ ಯಾವಾಗ ಒಬ್ಬ ಅನುಭೋಗಿಯು ತನ್ನ ಎರಡು ರೀತಿಯಾದಂಥ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಅವನ ಕೊಂಡುಕೊಳ್ಳುವ ಪ್ರಮಾಣಗಳು ಯಾವ ವಸ್ತು ಅವನಿಗೆ ಹೆಚ್ಚಿನವಾದಂಥ ತುಷ್ಟುಗುಣವನ್ನು ಕೊಡ್ತಾ ಇದೆಯೋ ಆ ಒಂದು ವಸ್ತುವನ್ನು ಏನು ಮಾಡ್ತಾನೆ ಅಂದರೆ ಅವನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಯಾವುದೋ ಒಂದು ಕಡಿಮೆ ತೃಪ್ತಿ ಗುಣವನ್ನು ಕೊಡ್ತಾ ಇದೆ ಅದನ್ನು ಏನು ಮಾಡ್ತಾನೆ ಅಂದರು ಕಡಿಮೆ ಪ್ರಮಾಣದಲ್ಲಿ ಏನು ಮಾಡ್ತಾನೆ ಅಂದರೆ ಬಳಸ್ತಾ ಇರ್ತಾನೆ. ಇಪ್ಪ ಸಪೋಸ್ ಯು ಸಿ ಇನ್ ದಿ ಡೈಗ್ರಾಮ್ಸ್, as points A and B lie on the same indifference curve. If the A and B are the lying the same indifference curve, you shows the diagram. ಇಲ್ಲಿ IC1 ಮತ್ತು IC2 ಎಂಬುವಂಥ ಎರಡು ಒಂದು ಔದಾಸೀನ್ಯ ರೇಖೆಗಳೇನಾಗಿದ್ದಾವೆ ಅಂದರೆ ಎ ಬಿಂದುವಿನಲ್ಲಿ ಒಂದಕ್ಕೊಂದು ಛೇದಿಸಿದ್ದಾವೆ. ಇಫ್ ದಿ IC1 curve and the IC2 curve can be intersect in the A point. ಇಲ್ಲಿ IC1 ಮತ್ತು IC2 ಅನ್ನೋಂಥ ಎರಡು ಒಂದು ಔದಾಸೀನ್ಯ ರೇಖೆಗಳು ಎ ಬಿಂದುವಿನಲ್ಲಿ ಏನು ಮಾಡವೆ ಅಂದರೆ ಛೇದಿಸ್ತಾ ಇದ್ದಾವೆ. ಇನ್ ದಿ ಅಬೋ ಡಯಾಗ್ರಾಮ್ A and B combination lie on the same indifference curve IC1. Utilities derived from the combination A and combination give the same level of the satisfaction. If the A and B can intersect each other and both are giving the same level satisfaction, but they are the only one curve. A and B sets can be only one curve, and this is opposite rule to the indifference curve. ಇದು ಏನಾಗ್ತಾ ಇದೆ ಅಂದರೆ ಇಲ್ಲಿ ಒಂದು ಔದಾಸೀನ್ಯ ರೇಖೆ ಏನಾಗಿದೆ ತದ್ವಿರುದ್ಧವಾಗಿದೆ.
Similarly, as a point A and C lie on the same indifference curve IC2. ಇಲ್ಲಿ ಏನಾಗ್ತಾ ಇದೆ ಅಂದರೆ ಎ ಮತ್ತು ಸಿ ರೇಖೆಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಎರಡು ಕೂಡ ಏನಾಗ್ತಾವೆ ಅಂದರೆ ಒಂದಕ್ಕೊಂದು ಏನು ಮಾಡೋದು ಅಂದರೆ ಎ ಬಿಂದುವಿನಲ್ಲಿ ಏನು ಛೇದಿಸ್ತಾ ಇದ್ದಾವೆ. IC2 ಕರ್ವನ್ನು ಏನು ಮಾಡೋದು ಅಂದರೆ ಛೇದಿಸ್ತಾ ಇದ್ದಾವೆ. And A and B combination will be give ಸೇಮ್ ಲೆವೆಲ್ ಆಫ್ ದಿ ಸ್ಯಾಟಿಸ್ಫ್ಯಾಕ್ಷನ್. ಎ ಮತ್ತು ಬಿ ಔದಾಸೀನ್ಯ ರೇಖೆಗಳು ಏನಿದಾವ ನೋಡ್ತಾ ಇದ್ದೀರಿ ಈ ಒಂದು ರೇಖಾಚಿತ್ರದಲ್ಲಿ, ಎರಡೂ ಕೂಡ ಏನು ಸೇಮ್ ರೀತಿ ಅಂದರೆ ಒಂದೇ ರೀತಿಯಾದಂಥ ತುಷ್ಟಿ ಗುಣವನ್ನು ನೀಡ್ತಾ ಇದ್ದಾವೆ. And similarly, as the points A and C lie on the same indifference IC2, utility derived from the combination A and from combination C will give the same level of the satisfaction. If the A and B are giving the same level of satisfaction, and the A and C indifference also given the same level of the satisfaction, and both the combination and both the indifference give the same level of the satisfaction. And from this diagram it follows that utility from point B from point C will also be the same. You can see in the diagram B point and the C point also the B and from point C will also be the same. You dotted line all the straight line can show the B and C also giving the same, but this is cleared and observed as on point B the consumer gets the great number of the mangoes with the same quantity of the bananas. In the above diagram shows that if a consumer buying the same level of the bananas but different level of the apples, but he is get the more utility from the mangoes with the ಸೇಮ್ ಕ್ವಾಂಟಿಟಿ ಆಫ್ ದಿ ಬನಾನಾಸ್. ಎರಡೂ ರೀತಿಯಲ್ಲಿ ಏನಾಗ್ತದೆ ಅಂದರೆ ಅವನೇನು ಮಾಡ್ತಾನಂದರೆ ಒಂದೇ ರೀತಿಯಾದಂಥ ಬಾಳೆಹಣ್ಣುವನ್ನು ಕೊಂಡುಕೊಳ್ಳಾಗೂ ಕೂಡ ಏನು ಮಾಡ್ತಾನಂದರೆ ಒಂದೇ ರೀತಿಯಾದಂಥ ತೃಪ್ತಿ ಗುಣವನ್ನು ಕೂಡ ಏನು ಪಡ್ತಾ ಇದ್ದಾನೆ. And so consumer is better off at point B than point C. Thus, it is clear that intersecting the indifference curve will lead to the conflicting result. Conflicting result nothing but that providing the unequal utility to the consumer. If suppose both the commodities giving the different level of the satisfaction, and if a consumer not getting fulfill his wants, automatically if the indifference curve can be ಇನ್ಫ್ಲೆಕ್ಟಿಂಗ್ ಈಚ್ ಅದರ್, ಒಂದಕ್ಕೊಂದು ಏನಾಗ್ತವೆ ಅಂದರೆ ಯುದ್ಧ ಒಂದು ರೀತಿಯಲ್ಲಿ ಏನು ಮಾಡ್ತಾವೆ, ಒಂದಕ್ಕೊಂದು ಸಮರ ಕೇಳ್ತಾವೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಯಾವುದೇ ರೀತಿಯಾದಂಥ ಅನುಭೋಗಿದಾರನ ಏನು ಮಾಡ್ತಾನಂದರೆ ಇಲ್ಲಿ ಏನಾಗ್ತದೆ ಅಂದರೆ ಒಂದಕ್ಕೆ ಅಂತಂದರೆ ತದ್ವಿರುದ್ಧವಾದಂಥ ಒಂದು ನಿರ್ಣಯವನ್ನು ಕೊಡ್ತಾ ಇರ್ತವೆ. ಅದಕ್ಕಾಗಿ ಇಲ್ಲಿ ಅಂದರೆ ಯಾವುದೇ ರೀತಿಯಲ್ಲಿ ಔದಾಸೀನ್ಯ ರೇಖೆಗಳದ ಒಂದಕ್ಕೊಂದು ಛೇದನೆ ಮಾಡೋದಿಲ್ಲ. That's why the indifference curve cannot be intersect each other. If suppose intersect each other, if giving the conflicting result, ಇಲ್ಲಿ ಏನಾಗ್ತದೆ ಗೊಂದಲಮಯವಾದಂಥ ಒಂದು ಫಲಿತಾಂಶವನ್ನು ಕೊಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಏನಾದಂದರೆ ಯಾವುದೇ ರೀತಿಯಾಗಿ ಒಂದು ಔದಾಸೀನ್ಯ ರೇಖೆಗಳು ಒಂದಕ್ಕೊಂದು ಛೇದಿಸುವುದಿಲ್ಲ. ನೆಕ್ಸ್ಟು ವಿಲ್ ಡಿಸ್ಕಸ್ ದಿ ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್. ಅನುಭೋಗಿಯ ಒಂದು ಆದರ್ಶ ಆಯ್ಕೆ ಅನ್ನೋದ್ರ ಬಗ್ಗೆ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇಫ್ ದ ಆಲ್ರೆಡಿ ಐ ವಿಲ್ ಡಿಸ್ಕಸ್ ದಿ ಬಜೆಟ್ ಸೆಟ್. ಇಫ್ ದ ಬಜೆಟ್ ಸೆಟ್ಸ್ ಕ್ಯಾನ್ ಗಿವಿಂಗ್ ದಿ ಹೌ ಟು ದಿ ಇಫ್ ಅ ಪರ್ಸನ್ ಚೇಂಜಸ್ ಹೀಸ್ ವಾಂಟ್ಸ್ ಅಕಾರ್ಡಿಂಗ್ ಟು ದ ಈಸ್ ಇನ್ಕಮ್. ಯಾವ ರೀತಿಯಾಗಿ ಅನುಭೋಗಿದಾರನು ತನ್ನ ಒಂದು ಬಯಕೆಗೆ ಅಥವಾ ತನ್ನ ಆದಾಯಕ್ಕೆ ಅನುಗುಣವಾಗಿ ತನ್ನ ಒಂದು ಬಯಕೆಗಳನ್ನು ಇಲ್ಲಿ ಏನು ಮಾಡ್ತಾರೆ ಬದಲಾವಣೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ದ ಬಜೆಟ್ ಸೆಟ್
consist of all bundles that are available to the consumers. Yes, if the budget set nothing but if the including the if a person income, if he can able to buying the goods and services, if all bundles are available to the consumers, ಅವೆಲ್ಲ ಏನಾಗ್ತಾವಂದರೆ ಬಜೆಟ್ಗೆ ನಾವು ಅನುಭೋಗಿಗೆ ಲಭ್ಯ ಇರುವಂಥ ಎಲ್ಲ ಸಂಯೋಜನೆಗಳನ್ನು ಏನು ಮಾಡ್ತಾವೆ ಅಂದರೆ ಒಳಗೊಂಡಿರ್ತಾವೆ. ಆ್ಯಂಡ್ ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಚೂಸ್ ದಿ ಅಕಾರ್ಡಿಂಗ್ ಟು ಹೀಸ್ wants, he can consumption bundle from the budget set, how much he can earn the income or how much he having the income. According to his income, he is buying the number of the bundles can buying in the market. He can must and should choose the goods. ಇವು ಏನು ಮಾಡ್ತಾರಂದರೆ ಮಾರುಕಟ್ಟೆಯಲ್ಲಿ ತನ್ನ ಬಜೆಟ್ ಗಣದಿಂದ ತಾನು ಹೊಂದಿರುವಂಥ ಆದಾಯದ ಅನುಗುಣಕ್ಕಾಗಿ ತನ್ನ ಅನುಭೋಗದ ಸಂಯೋಜನೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಕೂಡ ಏನು ಮಾಡ್ಬೋದು, ಆಯ್ಕೆಯನ್ನು ಮಾಡಿಕೊಳ್ಳಬಹುದು. And also but on which basis he or she can choose the consumption bundle from ones that available to her. ಅಂದರೆ ಇಲ್ಲಿ ಅನುಭೋಗಿಗೆ ತನಗೆ ಲಭ್ಯವಿರುವಂಥ ಸಂಯೋಜನೆಗಳಲ್ಲಿ ಯಾವ ಸಂಯೋಜನೆಯನ್ನು ಯಾವ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಬೇಕು, ಆನ್ ದ ವಿಚ್ ಬೇಸಿಸ್ ವಿಚ್ ಕನ್ಸಂಪ್ಷನ್ ಬಂಡಲ್ಸ್ ಹಿ ಕ್ಯಾನ್ ಪರ್ಚೇಸ್ ಆರ್ ಶಿ ಪರ್ಚೇಸ್, ಯಾವ ಆಧಾರದ ಮೇಲೆ ಏನು ಮಾಡಬೇಕಂದ್ರೆ ಅನುಭೋಗಿಯು ತನ್ನ ಸಂಯೋಜನೆಗಳನ್ನು ತಾನು ಬಯಸಬೇಕನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ಬಟ್ ಇನ್ ಎಕನಾಮಿಕ್ಸ್ ವಿ ಕ್ಯಾನ್ ಆನ್ಸರ್ ದಿಸ್ ಆಲ್ ಕ್ವಶನ್ಸ್ ವೆರಿ ಈಸಿಲಿ. ಅರ್ಥಶಾಸ್ತ್ರದಲ್ಲಿ ಕೂಡ ಏನಾಗ್ತದೆ ಅಂದರೆ ಈ ಸಮಸ್ಯೆಯನ್ನು ಕೂಡ ಬಹಳಷ್ಟು ಸರಳ ರೀತಿಯಲ್ಲಿ ಕೂಡ ಏನು ಮಾಡ್ತಾರೆ ಬರೆಯಿಸಬಹುದು. ಇಟ್ ಅಸ್ಯೂಮ್ಡ್ ದ್ಯಾಟ್ ಇನ್ ದಿ ಎಕನಾಮಿಕ್ಸ್ ಇಟ್ ಈಸ್ ಅಸ್ಯೂಮ್ಡ್ ದ್ಯಾಟ್ ದ ಕನ್ಸ್ಯೂಮರ್ ಚೂಸಸ್ consumption chooses on the basis of the consumer taste and preferences and the his ability. ಅವನು ಅಥವಾ ಅವರು ಬಜೆಟ್ನ ಗಣದ ಸಂಯೋಜನೆಯನ್ನು ಅವರ ಅಭಿರುಚಿ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಸಂಯೋಜನೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಇಟ್ ಈಸ್ ಅಸ್ಯೂಮ್ಡ್ ದ್ಯಾಟ್ ಇಫ್ ಅ ಕನ್ಸ್ಯೂಮರ್ ಚೂಸಿಂಗ್ ಹಿಸ್ ದಿ bundles of the commodities on the basis of the taste and preferences, depend upon the consumer taste and preferences, he can decide the which type of the consume the goods and which type of the consumption bundles want. ಯಾವ ರೀತಿಯಾದಂಥ ವಸ್ತುಗಳನ್ನು ಸಂಯೋಜನೆಗಳನ್ನು ನಾವು ಪಡ್ಕೋಬೇಕನ್ನೋದು ಅವರ ಅಭಿರುಚಿ ಮತ್ತು ಆದ್ಯತೆಯ ಆಧಾರದ ಮೇಲೆ ಏನಾಗ್ತದೆ ಅಂದರೆ ನಿರ್ಧಾರಿತವಾಗ್ತದೆ ಅಂತ ಏನು ಮಾಡ್ತೇವೆ ನಾವಿಲ್ಲಿ ಕಲ್ಪಿಸ್ಕೊಳ್ತಾ ಇದ್ದೇವೆ. ಇಟ್ ಈಸ್ ಜನರಲಿ ಅಸ್ಯೂಮ್ ದ್ಯಾಟ್ ದಿ ಕನ್ಸ್ಯೂಮರ್ ಹ್ಯಾಸ್ ವೆಲ್ ಡಿಫೈನ್ಡ್ ಪ್ರಿಫರೆನ್ಸಸ್ ಓವರ್ ದಿ ಸೆಟ್ ಆಫ್ ಆಲ್ ದ ಪಾಸಿಬಲ್ ಬಂಡಲ್ಸ್. ಇಫ್ all the possible bundles nothing but if he can possible to buy that set of the goods depend upon his income and the taste and the preferences. ಅವನು ಇಲ್ಲಿ ತನ್ನ ಅನುಭೋಗದ ಸಂಯೋಜನೆಯನ್ನು ನಿರ್ಧರಿಸ್ತಾ ಇದ್ದಾನಂದರೆ ಅವನು ತನ್ನ ಅಭಿರುಚಿ ಮತ್ತು ತನ್ನ ಆದಾಯಕ್ಕೆ ಅನುಗುಣವಾಗಿ ಏನು ಮಾಡ್ತಾನಂದರೆ ತನ್ನ ಅನುಭೋಗದ ಸಂಯೋಜನೆಯನ್ನು ಏನು ಮಾಡ್ತಾನೆ ಅಂದರೆ ಇಲ್ಲಿ ನಿರ್ಧಾರ ಮಾಡ್ತಾ ಇರ್ತಾನೆ. And she or he can compare any two bundles. Only we finding the optimal choice of the consumer. Only consumer can select the two bundles. ಯಾವುದೇ ನೀವು ಎರಡು ಸಂಯೋಜನೆಗಳನ್ನು ಮಾತ್ರ ಏನು ಮಾಡ್ತಾರೆ ಅಂದರೆ ಅಲ್ಲಿ ಆದ್ಯತೆ ನೀಡಬೇಕಾಗ್ತದೆ. ಇನ್ ಅದರ್ ವರ್ಡ್ಸ್, between any two bundles, she either prefers one to the other or she indifferent between the two. If suppose he or she can preference the first commodity more and less preference to the second commodity, or he or she can the preference same to both the commodity. ಎರಡು ವಸ್ತುಗಳಲ್ಲಿ ಏನು ಮಾಡಬಹುದು ಅಂದರೆ ಒಂದೇ ರೀತಿಯಾದಂಥ
ಆದ್ಯತೆಯನ್ನು ನೀಡಬಹುದು, ಅಥವಾ ಒಂದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಇನ್ನೊಂದಕ್ಕೆ ಏನು ಮಾಡ್ಬೋದು ಅಂದರೆ ಕಡಿಮೆ ಆದ್ಯತೆಯನ್ನು ನೀಡಿ ಏನು ಮಾಡ್ಬೋದು ಅಂದರೆ ಆ ವಸ್ತುಗಳನ್ನು ಏನು ಮಾಡ್ಬೋದು ಅಂದರೆ ಅವರು ಆಯ್ಕೆ ಮಾಡ್ಬೋದು. In economics, it is generally assumed that if the consumer is the rational individual nothing but the if a person or if he or she can be thinking very individually. ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಅರ್ಥಶಾಸ್ತ್ರದಲ್ಲಿ ಏನು ಮಾಡ್ತಿದ್ದೇವೆ ಅಂದರೆ ಒಬ್ಬ ವಿವೇಚನಶೀಲತೆ ಹೊಂದಿರುವಂಥ ವ್ಯಕ್ತಿಗೆ ಯಾವ ಒಂದು ವಸ್ತು ಆಯ್ಕೆ ಮಾಡಬೇಕು, ಯಾವ ಒಂದು ವಸ್ತುವಿಗೆ ನಾವು ಹೆಚ್ಚಿನವಾದಂಥ ಒಂದು ಆದ್ಯತೆಯನ್ನು ನೀಡಬೇಕಂತ ಏನು ಮಾಡ್ತದೆ ಅಂದರೆ ಅದರ ಬಗ್ಗೆ ಒಂದು ಸರಿಯಾದ ರೀತಿಯಂಥ ತಿಳುವಳಿಕೆ ಕೂಡ ಇಲ್ಲಿ ಇರ್ತದೆ. A rational individual clearly knows that what is good or what is bad good. If a normal consumer, he is thinking very creatively, which good is the very helpful to me or which good is the very bad. ಯಾವ ವಸ್ತು ಕೆಟ್ಟದ್ದಿದೆ, ಯಾವ ವಸ್ತು ಒಳ್ಳೆಯದಿದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ಅವರಿಗೆ ಸ್ಪಷ್ಟವಾದಂಥ ಈ ಕ್ಯಾನ್ ವೆರಿ ಕ್ಲಿಯರ್ಲಿ ಥಿಂಕಿಂಗ್ ಅಬೌಟ್ ದಿ ವಿಚ್ ಟೈಪ್ ಆಫ್ ದಿ ಗುಡ್ ಈಸ್ ಗುಡ್, ವಿಚ್ ಟೈಪ್ ಆಫ್ ದ ಗುಡ್ ಈಸ್ ಬ್ಯಾಡ್. ಯಾವ ಒಂದು ವಸ್ತು ಒಳ್ಳೆಯದಿದೆ, ಯಾವ ವಸ್ತು ಕೆಟ್ಟದ್ದಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡುವಂಥ ಶಕ್ತಿಯು ಕೂಡ ಏನಾಗ್ತದೆ ಅವ್ರ ಕಡೆ ಇರ್ತದೆ. And if a consumer always try to achieve the best for her or himself. If suppose consumer decided which is suitable for me, which type of the goods I want, ಯಾವ ರೀತಿಯಂಥ ವಸ್ತುಗಳನ್ನು ಆಯ್ಕೆ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಏನಾಗ್ತದೆ ಅಂದರೆ ಅವನಿಗೆ ತನಗೆ ಯಾವುದು ಬೇಕೋ ಅದನ್ನೇ ಏನು ಮಾಡ್ತಾನೆ ಅಂದರೆ ಅವನಿಗೂ ಯಾವುದು ತನಗೆ ವಿಚ್ ಟೈಪ್ ಆಫ್ ದ ಗೂಡ್ಸ್ ಇಸ್ ದಿ ವೆರಿ ಸ್ಯಾಟಿಸ್ಫ್ಯಾಕ್ಷನ್ ಟು ಮೀ, ಯಾವ ಒಂದು ವಸ್ತು ಹೆಚ್ಚಿನವಂಥ ತುಷ್ಟಿಗುಣ ಕೊಡ್ತದೆ ಆ ಒಂದು ವಸ್ತುವನ್ನು ಏನು ಮಾಡ್ತಾನಂದರೆ ತಾನು ಕೊಂಡ್ಕೊಳ್ತಿರ್ತಾನೆ, ಆಯ್ಕೆ ಮಾಡ್ತಾ ಇರ್ತಾನೆ. Thus, not only does the consumer have well-defined preference over the set of available bundles, she or he also according to the her or his preference. ಈ ರೀತಿ ಅನುಭೋಗಿದಾರನ ಏನು ಮಾಡ್ತಾನೆ ಅಂದರೆ if a consumer according to if the consumer have a well-defined preference for the which type of the goods is a very preference, which type of the goods is can be more preference because on the basis of the preference and the taste, that's why he can very easily to the find out the which type of the bundles of the goods are very necessary to us. ಯಾವ ರೀತಿಯಾದಂಥ ಒಂದು ಲಭ್ಯ ಇರುವಂಥ ಅನುಭೋಗದ ಒಂದು ಸಂಯೋಜನೆಗಳಿಗೆ ಮತ್ತು ಆದ್ಯತೆಗಳ ಸ್ಪಷ್ಟತೆ ಬಗ್ಗೆ ಹೊಂದಿರುವುದಷ್ಟೇ ಅಲ್ಲದೆ ಅನುಭೋಗಿಯು ವರ್ತನೆಗೆ ಅನುಗುಣವಾಗಿ ಏನು ಮಾಡ್ತಾನೆ ಅಂದರೆ ಅವನ ಆದ್ಯತೆಗೆ ಅನುಗುಣವಾಗಿ ಏನು ಮಾಡ್ತಾನೆ ಅಂದರೆ ಅವನ ಒಂದು ವಸ್ತುಗಳನ್ನು ಏನು ಮಾಡ್ತಾನೆ ಅಂದರೆ ಆಯ್ಕೆ ಮಾಡ್ತಾ ಇರ್ತಾನೆ. And a rational consumer always chooses the one which give his or her maximum satisfaction. If a suppose consumer he can able to getting the more information and he having the information about the product, he can always choosing the which good is the more satisfaction to me. ಯಾವ ಒಂದು ವಸ್ತು ನನಗೆ ಹೆಚ್ಚಿನವಾದ ತೃಪ್ತಿ ಗುಣವನ್ನು ಕೊಡ್ತಾ ಇದೆ ಅದೇ ರೀತಿಯಾದಂಥ ಒಂದು ವಸ್ತುಗಳನ್ನು ಒಬ್ಬ ವಿವೇಚನಾಶೀಲತೆ ಒಬ್ಬ ಅನುಭೋಗಿ ಏನು ಮಾಡ್ತಾನೆ ಅಂದರೆ ಆಯ್ಕೆ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಕೂಡ ಇಲ್ಲಿ ಏನಾಗ್ತದೆ ಅಂದರೆ ಅದರದೇ ಆದಂಥ ರೀತಿಯಲ್ಲಿ ಕೂಡ ಏನು ಮಾಡ್ತಾನೆ ಅಂದರೆ ಅವನು ಅದನ್ನು ಬಳಸ್ತಾ ಇರ್ತಾನೆ. If already you shown in the diagrams, you saw in the diagram, if the diagram shows that the consumer optimum, the budget line is tangent to the if a budget line x1 and x2 all consider optimum point x1 and x2. Black colored indifference curve you already saw in the diagram. The black colored indifference curve, the first thing to note that the
indifference curve just touching the budget line. You already shown the budget line. If the straight line, it is nothing but the budget line. If the budget line just indifference curve touching the budget line, it is the highest possible indifference curve given to the consumer budget. ಈ ಒಂದು ರೇಖಾಚಿತ್ರದಲ್ಲಿ ಏನಾಗಿದೆ ಅಂದರೆ ಅನುಭೋಗಿಯ ಆದರ್ಶವನ್ನು ನಿರ್ಧರಿಸ್ತಾ ಇದೆ. ಇಲ್ಲಿ X1 ಮತ್ತು X2 ಅಂತ ಎರಡು ರೇಖೆಗಳಿದ್ದಾವೆ. X2ದಲ್ಲಿ ಏನಾದ ಬಜೆಟ್ ರೇಖೆಯು ಕಪ್ಪು ಬಣ್ಣದ ಔದಾಸೀನ್ಯ ವಕ್ರರೇಖೆಯನ್ನು ಸ್ಪರ್ಶ ಮಾಡ್ತಾ ಇದೆ, ಅದನ್ನು ಒಂದು ಛೇದಿಸ್ತಾ ಇದೆ. ಆ ಒಂದು ಸ್ಪರ್ಶ ಮಾಡಿದಂಥ ಔದಾಸೀನ್ಯ ರೇಖೆಯು ಇಲ್ಲಿ ಮೊದಲ ಅಂಶ ನಾವು ಏನು ತಿಳ್ಕೊಬೇಕಂದ್ರೆ ಬಜೆಟ್ ರೇಖೆಯನ್ನು ಸ್ಪರ್ಶಿಸುವಂಥ ಔದಾಸೀನ್ಯ ವಕ್ರರೇಖೆಯು ಅನುಭೋಗಿಯ ನಿರ್ದಿಷ್ಟ ಆದಾಯದಲ್ಲಿ ಪಡೆಯಬಹುದಾದ ಹೆಚ್ಚಿನ ಮಟ್ಟದ ಒಂದು ಔದಾಸೀನ್ಯ ವಕ್ರರೇಖೆಯಾಗಿರ್ತದೆ. The first thing you must and should understand the indifference can touching the budget line. The highest possible to indifference curve given the consumer budget set. ಅಂದರೆ ಒಬ್ಬ ಅನುಭೋಗಿದಾರನಿಗೆ ಹೆಚ್ಚಿನವಾದಂಥ ಒಂದು ನಿರ್ದಿಷ್ಟ ಬಜೆಟ್ನಲ್ಲಿ ಹೆಚ್ಚಿನ ಮಟ್ಟದ ಒಂದು ವಸ್ತುಗಳನ್ನು ಪಡೆದು ಹೆಚ್ಚಿನವಾದಂಥಷ್ಟು ಗುಣವನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಪಡಿಬಹುದು ಅನ್ನೋದು ಕೂಡ ಏನು ಮಾಡ್ತದೆ ನಿರ್ಧರಿಸ್ತಾ ಇದೆ. ಆ್ಯಂಡ್ ಬಂಡಲ್ಸ್ ಆನ್ ದಿ ಇಂಡಿಫರೆನ್ಸ್ ಕರ್ ಅಬೋವ್ ದಿಸ್ ಲೈಕ್ ದಿ ಗ್ರೇ ಒನ್, ಇಫ್ ಆಲ್ರೆಡಿ ಗ್ರೇ ಒನ್ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಈ ಒಂದು ಕಂದು ಬಣ್ಣದ ಒಂದು ರೇಖೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಆರ್ ನಾಟ್ ಅಬ್ರಾಡೇಬಲ್. It nothing but the if the gray color not can touching the indifference curve and the budget line, it is can the separate points on the indifference curve below this like the blue one are certainly inferior to the points on the indifference curve. ಇಲ್ಲಿ ಕಂದು ಬಣ್ಣದ ಔದಾಸೀನ್ಯ ವಕ್ರರೇಖೆ ಸಂಯೋಜನೆ ಪಡೆಯಲು ಸಾಧ್ಯವಾದಂಥ ಸಂಯೋಜನೆಗಳು ಅಂದರೆ ಇಲ್ಲಿ X1 ಮತ್ತು X2 ಅನ್ನು ಕೂಡ ಏನು ಮಾಡ್ಬೋದು ಅಂದರೆ ಅವನು ಕಂದು ಬಣ್ಣದಲ್ಲಿ ಏನಿದೆಯಲ್ಲ ಅಲ್ಲಿಯೂ ಕೂಡ ಅವನು ಏನು ಮಾಡೋದು ಅಂದರೆ ಅಷ್ಟರ ಮಟ್ಟಿಗೆ ಏನು ಮಾಡ್ಬೋದು ಅಂದರೆ ವಸ್ತುಗಳನ್ನು ಪಡಿತಾ ಇರ್ಬೋದು. ಇದಕ್ಕಿಂತ ಕೆಳಗೆ ಇರುವಂಥ ಔದಾಸೀನ್ಯ ವಕ್ರರೇಖೆ ಸಂಯೋಜನೆಗಳು, ಉದಾಹರಣೆಗೆ ನೀಲಿ ಬಣ್ಣದ ವಕ್ರರೇಖೆ ಒಂದು ಇದೆ, ಆ ಒಂದು ಸಂಯೋಜನೆ ಹಿಡಿದ ಬಜೆಟ್ ರೇಖೆಯನ್ನು ಸ್ಪರ್ಶಿಸುವಂಥ ಔದಾಸೀನ್ಯ ವಕ್ರರೇಖೆಗಿಂತ ಕೆಳಮಟ್ಟದ್ದಿದೆ. If this suppose below like this, the blue one can certainly inferior to the points on the indifference curve just touching the budget line. ಅದು ಏನು ಮಾಡ್ತದೆ ಅಂದರೆ ಅದು ಬಜೆಟ್ ರೇಖೆಯನ್ನು ಮಾತ್ರ ಏನು ಮಾಡ್ತದೆ ಅಂದರೆ ಅದು ಸ್ಪರ್ಶಿಸ್ತಾ ಇದೆ. ಆದರೆ ಔದಾಸೀನ್ಯ ಇಟ್ ಈಸ್ ದಿ ಬಿಲೋ ದಿ ಇಂಡಿಫರೆನ್ಸ್ ಕರ್ವ್ ಫ್ರಮ್ ದಿ ವೆರಿ ಬಿಲೋ, ಅದು ಏನಾಗ್ತದೆ ಅಂದರೆ ಔದಾಸೀನ್ಯ ರೇಖೆ ಅಂತ ಏನು ಮಾಡ್ತದೆ ಕೆಳಮಟ್ಟದಲ್ಲಿದೆ. Any other points on the budget line lies on a lower indifference curve, hence is inferior to X1 and X2 is the consumer optimum bundle. ಇಲ್ಲಿ ನೀಲಿ ಬಣ್ಣದ ಉದಾಸೀನ್ಯ ರೇಖೆಗಳು ಏನು ಮಾಡ್ತಾವೆ ಬಜೆಟ್ ರೇಖೆಯನ್ನು ಸ್ಪರ್ಶಿಸ್ತಾವ, ಆ ಉದಾಸೀನ್ಯ ವಕ್ರ ರೇಖೆ ಏನು ಮಾಡ್ತಾರೆ ಸಂಯೋಜನೆಗಳಂತ ಕೆಳಮಟ್ಟದಲ್ಲಿದೆ. ನೀವು ಇಲ್ಲಿ ನೀಲಿಗೆರೆಯನ್ನು ನೋಡ್ತಾ ಇದ್ದೀರಿ, ಅದು ಏನು ಮಾಡ್ತದೆ ಅಂದರೆ ಇಲ್ಲಿ ಬಜೆಟ್ ರೇಖೆಯನ್ನು ಛೇದನೆ ಮಾಡಿದ, ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಅದು ಛೇದಿಸುವಂಥ ಗೆರೆಯನ್ನು ಬಿಟ್ಟು ಅಗದಿ ಕೆಳಮಟ್ಟದಲ್ಲಿರೋದ್ರಿಂದ ಬಜೆಟ್ ರೇಖೆಯ ಮೇಲಿನ ಒಂದು ಇತರ ಯಾವುದೇ ಬಿಂದು ಕೆಳಮಟ್ಟದ ಔದಾಸೀನ್ಯ ವಕ್ರರೇಖೆ ಮೇಲೆ ಇರುತ್ತದೆ. ಆದ್ದರಿಂದ ಇಲ್ಲಿ ಏನಂತ X1 ಮತ್ತು X2ಗಿಂತ ಏನು ಮಾಡ್ತದೆ ಕೆಳಮಟ್ಟದಾಗಿರುತ್ತೆ. ಆದ್ದರಿಂದ X1 ಮತ್ತು X2 ಅನುಭೋಗಿಯ ಆದರ್ಶ ಒಂದು ಸಂಯೋಜನೆ ಇದೆ. ಇಫ್ ದ ಪರ್ಸನ್ ಕ್ಯಾನ್ ವೈಯಿಂಗ್ಲಿ ಬೈಯಿಂಗ್ ದಿ X1 ಆ್ಯಂಡ್ X2 ದಿ ಬಜೆಟ್ ಲೈನ್ that can only purchase that bundle of the goods. ಅವನು X1 ಮತ್ತು X2 ಗೂಡ್ಸನ್ನು ಏನು ಮಾಡ್ತಾನಂದರೆ ಮಾತ್ರ ಏನು ಮಾಡ್ತಾನಂದರೆ ಇಲ್ಲಿ ಉಪಯೋಗಿಸ್ತಾ ಇರ್ತಾನೆ. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದಿ ಡಿಮಾಂಡ್.